ಇನ್ನು ಬೆಳಗಾವಿಯ ಕಪಿಲೇಶ್ವರ ದೇಗುಲದಲ್ಲೂ ಕೂಡ ಬೆಳಗ್ಗೆಯಿಂದ ಶುದ್ಧಿ ಕಾರ್ಯ ಆರಂಭವಾಗಿ ವಿಶೇಷ ಪೂಜೆ ಪುನಸ್ಕಾರವನ್ನ ದೇವರಿಗೆ ನೆರವೇರಿಸಲಾಗಿದೆ. ಗಮನಿಸ್ತಾ ಇದ್ದೀರಿ, ಮಹಾಮಂಗಳಾರತಿಯನ್ನ ಮಾಡಲಾಗಿದೆ. ಈಗಾಗಲೇ ಹೇಳಿದಂಗೆ ಚಂದ್ರಗ್ರಹಣದ ಸಂದರ್ಭದಲ್ಲಿ ದೇಗುಲದ ಬಾಗಿಲುಗಳನ್ನು ಬಂದ್ ಮಾಡಲಾಗಿರುತ್ತೆ. ಆದರೆ ಒಂದಷ್ಟು ದೇವಸ್ಥಾನಗಳಲ್ಲಿ ಅಭಿಷೇಕದಂತಹ ಕೆಲಸಗಳು ಸ್ಪರ್ಶಕಾಲ ಮತ್ತು ಮೋಕ್ಷಕಾಲದಲ್ಲಿ ನಡೆಯುತ್ತವೆ. ಇವತ್ತು ಬೆಳಗ್ಗೆ ಬೆಳಗಾವಿಯಲ್ಲಿ ಕಪಿಲೇಶ್ವರ ದೇಗುಲವನ್ನ ಶುದ್ಧಿ ಮಾಡಿ ನಂತರದಲ್ಲಿ ಪೂಜೆ ಪುನಸ್ಕಾರ ನೆರವೇರಿಸಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್. ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ಚಂದ್ರಗ್ರಹಣ ಅಂತ್ಯವಾದ ಹಿನ್ನೆಲೆಯಲ್ಲಿ ದೇವಸ್ಥಾನಗಳಲ್ಲಿ ಗಮನಿಸ್ತಾ ಇದ್ದೀವಿ, ಬೆಳಗ್ಗೆಯಿಂದಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರ ನೆರವೇರ್ತಾ ಇದೆ. ಈ ಕಪಿಲೇಶ್ವರ ದೇಗುಲದಲ್ಲಿ ಯಾವ ರೀತಿಯಾಗಿ ಪೂಜಾ ಕೈಂಕರ್ಯಗಳು ಚಂದ್ರಗ್ರಹಣದ ಆರಂಭಕ್ಕೂ ಮುನ್ನ ಇರುತ್ತೆ, ಅಂತ್ಯವಾದ ಮೇಲೆ ಇರುತ್ತೆ ಅಂತ ಹೇಳಿ ಬೆಳಗ್ಗೆಯಿಂದ ಏನೆಲ್ಲ ನೆರವೇರ್ತು ಸಹದೇವ್? ಹೌದು ಮಧುಶ್ರೀಯನ್ನು, ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿ ಇವತ್ತು ಬೆಳಗಿನ ಜಾವ 4 ಗಂಟೆಯಿಂದ ವಿಶೇಷ ಪೂಜೆಗಳು ಶುರುವಾಗಿರುವಂಥದ್ದು. ನಾನೀಗ ಆ ಒಂದು ದೇವಸ್ಥಾನದ ಆವರಣದಲ್ಲೇ ಇದ್ದೇನೆ. ಸಾಕಷ್ಟು ಸಂಖ್ಯೆಯಲ್ಲಿ ದೇವಸ್ಥಾನದತ್ತ ಭಕ್ತರು ಮುಖ ಮಾಡ್ತಾ ಇರುವಂಥದ್ದು. ಶಿವಲಿಂಗ ಮೂರ್ತಿಗೆ ಈಗಾಗಲೇ ಕ್ಷೀರಾಭಿಷೇಕ, ಅದರ ಜೊತೆಗೆ ಗಂಗಾಭಿಷೇಕ ಕೂಡ ಮಾಡ್ತಾ ಇರುವಂಥದ್ದು ದೃಶ್ಯಾವಳಿಗಳನ್ನು ನೋಡ್ಬೋದು. ಇದು ದೇವಸ್ಥಾನದ ಹೊರಭಾಗದಲ್ಲಿನ ಸದ್ಯದ ದೃಶ್ಯಾವಳಿಗಳು. ಬೆಳಗಿನ ಜಾವ 3:30ಕ್ಕೆ ಇಲ್ಲಿ ಶುದ್ಧೀಕರಣ ಕಾರ್ಯ ಶುರುವಾಗಿರುವಂಥದ್ದು. ನಿರಂತರವಾಗಿ ಇಡೀ ದೇವಸ್ಥಾನವನ್ನೇ ಶುಚಿಗೊಳಿಸುವುದರ ಜೊತೆಗೆ ಗೋಮೂತ್ರ ಸಿಂಪಡಣೆ ಮಾಡಿ ಬಳಿಕ ಈ ಒಂದು ದೇವರಿಗೆ ಅಂದರೆ ಕಪಿಲೇಶ್ವರ ದೇವರಿಗೆ ವಿಶೇಷ ಅಭಿಷೇಕ ಕೂಡ ಈಗಾಗಲೇ ನೆರವೇರಿರುವಂಥದ್ದು. ಆವಾಗ ಬೆಳಗಿನ ಜಾವದಲ್ಲೂ ಕೂಡ ಬೆಳಗ್ಗೆ 8 ಗಂಟೆವರೆಗೂ ಅಭಿಷೇಕ ಕಾರ್ಯಗಳು ನೆರವೇರಿದ ಬಳಿಕ ಈಗ ಭಕ್ತರಿಗೆ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿರುವಂಥದ್ದು. ಸದ್ಯ ಈಗ ದೇವಸ್ಥಾನದ ತುಂಬೆಲ್ಲ ಭಕ್ತರು ತುಂಬಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಮುಖ್ಯವಾಗಿ ಈ ಒಂದು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಿನ ಜಾವ ಯಾವಾಗ ಚಂದ್ರಗ್ರಹಣ ಮೋಕ್ಷವಾಯಿತು, ಅದಾದ ಬಳಿಕ ದೇವರಿಗೆ ವಿಶೇಷ ಪೂಜೆಗಳು ನೆರವೇರಿದವು. ಅದರಲ್ಲೂ ಮುಖ್ಯವಾಗಿ ಮಹಾರುದ್ರಾಭಿಷೇಕ, ಅದರ ಜೊತೆಗೆ ಕ್ಷೀರಾಭಿಷೇಕ ಕೂಡ ಭಕ್ತರೇ ಅಂದರೆ ಯಾವೆಲ್ಲ ಗ್ರಹಗಳಲ್ಲಿ ದೋಷ ಇದ್ದಾವೆ ಆ ಗ್ರಹಗಳ ದೋಷ ನಿವಾರಣೆಗಾಗಿ ಸಾಕಷ್ಟು ಭಕ್ತರು ಅಭಿಷೇಕಗಳನ್ನು ನೆರವೇರಿಸಿದ್ರು. ಅದಾದ ಬಳಿಕ ಈಗ ದೇವರ ದರ್ಶನಕ್ಕೆ ಭಕ್ತರಿಗೆ ಅನುವು ಮಾಡಿಕೊಟ್ಟಿರುವಂತದ್ದು. ಬೆಳಗಾವಿಯಲ್ಲಿ ಈ ಒಂದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ದೇವಸ್ಥಾನದಲ್ಲಿ ಇದೀಗ ಸಾಕಷ್ಟು ಭಕ್ತರು ಬಂದು ದೇವರ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು ಗ್ರಹಣ ಮೋಕ್ಷವಾದ ಬಳಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರ ದಂಡು ಇವತ್ತು ದೇವರ ದರ್ಶನವನ್ನ ಪಡೆದುಕೊಳ್ತಾ ಇರುವಂತದ್ದು. ಮಧುಶ್ರೀ, ಧನ್ಯವಾದ ಸಹದೇವ್ ತಮ್ಮ ಮಾಹಿತಿಗಾಗಿ.